ಕೊಡವರ ಸ್ಪೆಷಲ್ ಪೋರ್ಕ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. TV9 ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಕಳ್ಳಿಚಂಡ ಡಿಂಪಲ್ ನಾಚಪ್ಪ, ಯೂಟ್ಯೂಬ್ ಬ್ಲಾಗರ್. ಇವತ್ತು ನಾನು ಕೊಡವರ ಸ್ಪೆಷಲ್ ಪೋರ್ಕ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಕಿಚನ್ಗೆ ಹೋಗೋಣ. ಮೊದಲಿಗೆ ನಾವು ಮಾಂಸನ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಕಲಸ್ಬಿಟ್ಟು ತೊಳ್ಕೊಳ್ಬೇಕು. ಈಗ ನಾನು ಇದರದ್ದು ಫ್ಯಾಟನ್ನೆಲ್ಲ ತೆಗೆದ್ಬಿಟ್ಟಿದ್ದೀನಿ. ಈಗ ಮ್ಯಾರಿನೇಷನ್ ಟೈಮ್. ಮ್ಯಾರಿನೇಟ್ ಮಾಡಲಿಕ್ಕೆ ಉಪ್ಪು 1 ಟೀ ಸ್ಪೂನ್ ಫುಲ್ ಹಾಕಿದ್ದೀನಿ. ಅರಿಶಿನ 1 ಟೀ ಸ್ಪೂನ್, ಮೆಣಸು ಹುಡಿ 1 ಟೀ ಸ್ಪೂನ್, ಮತ್ತು ಹುಳಿ ನೀರು. ಇದು ನಮ್ಮ ಎಲ್ಲ ಡಿಶಸಲ್ಲಿ ನಾವು ಯೂಸ್ ಮಾಡ್ತೀವಿ. ಹುಳಿ ನೀರು ಹಾಕ್ತಾ ಇದ್ದೀನಿ, ಅದು 1 ಟೀ ಸ್ಪೂನ್. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ವ. ಇದನ್ನ ಕಲಿಸ್ಬಿಟ್ಟು ಅಲ್ಲಿಂದ ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲಾಂದರೆ ಹೊರಗಡೆನೇ ಇಡ್ಬೋದು. ಇದನ್ನ ಅರ್ಧ ಗಂಟೆ ಆದರೂ ಇಡಬೇಕು, ಆಗ ಇದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಮ್ಮನೆಯಲ್ಲಿ ಫ್ಯಾಟ್ ತಿನ್ನೋದು ಸ್ವಲ್ಪ ಕಷ್ಟ, ಅದನ್ನು ಚುಡಲ್ಸ್ ಮಾಡಿದರೆ ತಿಂತಾರೆ. ಸೊ ನಾನೀಗ ಅದನ್ನ ಚುಡಲ್ಸ್ ಮಾಡಲಿಕ್ಕೆ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಇದು ಚೆಂದ ಮಿಕ್ಸ್ ಆಗಿದೆ. ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈಗ ಮೊದಲಿಗೆ ನಾನು ಮಣ್ಣಿನ ಮಡಿಕೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಒಂದು 4 ಫ್ಯಾಟ್ ಪೀಸ್ನ ಹಾಕ್ತೀನಿ, ಆಗ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಾನು ಬೇರೆ ಮಾಂಸನ ಹಾಕ್ತೀನಿ. ಇದು ಸಿಮ್ಮಲ್ಲೇ ಇಡಿ ಸ್ವಲ್ಪ. ನೋಡಿ, ಈಗ ಕಾದಿರೋದಕ್ಕೆ ಇದೇ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ನಾನು ಹಾಕಿರೋ ಫ್ಯಾಟ್ ಎಣ್ಣೆ ಬಿಟ್ಟಿದೆ. ಈಗ ಬೇರೆ ಮಾಂಸನ ಹಾಕ್ಕೊಳ್ತೀನಿ. ನಾನು ಇದು ಮ್ಯಾರಿನೇಟ್ ಆಗಿರುವಂಥ ಮಾಂಸನ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹೀಗೇನೆ ಮುಚ್ಚಿಡಿ. ಈಗ ನೋಡುವ. ನೋಡಿ, ಈಗ ನೀರು ಬಿಟ್ಟಿದೆ. ಇದು ಬೇಯ್ತಾ ಇರಲಿ, ಅಲ್ಲಿವರೆಗೆ ನಾವು ಮಸಾಲೆ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಯಾವುದೆಲ್ಲ ಬೇಕು ಅಂತ ನೋಡ್ಕೊಳ್ಳಿ. ಈರುಳ್ಳಿ 2 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ನೀವು ಸಾಂಬಾರು ಈರುಳ್ಳಿ ಯೂಸ್ ಮಾಡಿದರೆ ಅದು ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ. ಶುಂಠಿ ಮತ್ತು ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ. ಕರಿಬೇವು ಸೊಪ್ಪು ಒಂಚೂರು ಮಾತ್ರ ಇದಕ್ಕೆ ಹಾಕೊಳ್ತೀನಿ, ಬಾಕಿನ ಈಗ ಬೇಯಲಿಕ್ಕೆ ಹಾಕ್ತೀನಿ. ಬೆಳ್ಳುಳ್ಳಿ, ಜೀರಿಗೆ 2 ಟೀ ಸ್ಪೂನ್ ಇದೆ. ಮತ್ತು ಗಾಂಧಾರಿ ಮೆಣಸು ನಿಮಗೆ ಟೇಸ್ಟಿಗೆ ಬೇಕಾದಾಗೆ ಹಾಕ್ಕೊಳ್ಳಿ. ನಾನೀಗ ಸ್ವಲ್ಪ ಹಾಕಿದ್ದೀನಿ, ಖಾರ ಸ್ವಲ್ಪ ಕಮ್ಮಿ ತಿನ್ನೋದು ಅಂತ. ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಈಗ ಇದನ್ನ ಗ್ರೈಂಡ್ ಮಾಡುವ. ಇದನ್ನ ಗ್ರೈಂಡ್ ಮಾಡಿಬಿಟ್ಟು ಒಂದು ಜೀರಿಗೆನ ಹಾಕ್ಕೊಳ್ತೀನಿ ಪುನಃ, ಇಲ್ಲಾಂದರೆ ಅದು ತೀರಾ ಸ್ಮೂತ್ ಆಗಿಬಿಡುತ್ತದೆ. ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ. ಈ ಥರ ತರಿಯಾಗಿರಲಿ. ಈಗ ಗ್ರೈಂಡ್ ಆಗಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಬಾಕಿಯಾದ ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಮಣ್ಣಿಂದು ಮಡಿಕೆ ತುಂಬ ಬಿಸಿ ಇರ್ತದೆ, ಸೊ ಬಟ್ಟೆಯಲ್ಲೇ ಹಿಡ್ಕೊಳ್ಬೇಕು, ಇಲ್ಲ ಅಂತ ಹೇಳಿದರೆ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ. ಈಗ ಇದು ಹೀಗೆ ಸ್ವಲ್ಪ ಬೇಯಲಿ. ಪುನಃ ಮುಚ್ಚಿಡ್ತಿದ್ದೀನಿ. ಇದು ನೋಡುವ. ಈಗ ಒಂದ್ಸಲ ಟೇಸ್ಟ್ ನೋಡಿಬಿಟ್ಟು ಏನೆಲ್ಲ ಬೇಕು ಅಂತ ಹೇಳಿ ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಮಸಾಲ ಅಥವಾ ಪೋರ್ಕ್ ಮಸಾಲ 2 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಪೋರ್ಕ್ ಕರಿದು ಸ್ಪೆಷಾಲಿಟಿ.
ಮತ್ತು ಕಾಚನ್ ಪುಡಿ ಇಲ್ಲ ಹುಳಿ ನೀರು, ಇದು 1 ಟೀ ಸ್ಪೂನ್ ಹತ್ರ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪುನಃ ಮುಚ್ಚಿಡುವ. ಈಗ ನೋಡಿ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ. ಪೋರ್ಕ್ ಕರಿ ಇನ್ಕಂಪ್ಲೀಟ್ ಪೋರ್ಕ್ ಮಸಾಲೆ ಇಲ್ಲದಿದ್ರೆ ಇದು ಸ್ವಲ್ಪ ಹಿಡೀಲಿ, ಮುಚ್ಚಿಡ್ತೀನಿ ಪುನಃ. ಇದಕ್ಕೆ ಚಂದ ಬೆಂದು ರೆಡಿಯಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಬಿಟ್ಟು ಹೀಗೆ ಮಿಕ್ಸ್ ಮಾಡಿಬಿಡುವ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೇನೆ. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗ್ಗೆ ಹಾಕ್ತಿದ್ದೀನಿ. ಕೊಡವ ಸ್ಪೆಷಲ್ ಪೋರ್ಕ್ ಕರಿ ರೆಡಿಯಾಗಿದೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.